ಬೆಂಗಳೂರಿನಲ್ಲಿ ಕೆನರಾ ಬ್ಯಾಂಕ್ ಕಳ್ಳತನಕ್ಕೆ ಯತ್ನ ನಡೆದಿದೆ. ಬೆಳ್ಳಂ ಬೆಳಗ್ಗೆ ಕಳ್ಳತನಕ್ಕೆ ಯತ್ನ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಶೇಷಾದ್ರಿಪುರಂನಲ್ಲಿರುವಂತಹ ಕೆನರಾ ಬ್ಯಾಂಕ್ನಲ್ಲಿ ಬೆಳಗಿನ ಜಾವ 3ರ ಸುಮಾರಿಗೆ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಬ್ಯಾಂಕ್ ಹಿಂಬದಿ ಇದ್ದಂತಹ ಗ್ರಿಲ್ ಕಟ್ ಮಾಡಿ ಕಳ್ಳ ಒಳಗ್ ನುಗ್ಗಿದ್ದಾನೆ. ಶನಿವಾರ ರಾತ್ರಿ ಆಗಮಿಸಿ ಗ್ರಿಲ್ ಕೊರೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬ್ಯಾಂಕ್ ಒಳನುಗ್ಗಿ ಪೂರ್ತಿ ಬ್ಯಾಂಕ್ ಅನ್ನ ಸರ್ಚ್ ಮಾಡಿದ್ದಾನೆ. ಸ್ಟ್ರಾಂಗ್ ರೂಮ್ ಹತ್ರ ಹೋಗಿ ವೈರ್ ಕಟ್ ಮಾಡಿದ್ದಾನೆ. ವೈರ್ ಕಟ್ ಮಾಡ್ತಾ ಇದ್ದ ಹಾಗೆ ಸೈರನ್ ಆನ್ ಆಗಿದೆ. ಸೈರನ್ ಆನ್ ಆಗ್ತಾ ಇದ್ದ ಹಾಗೆ ಓಡ್ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಶೇಷಾದ್ರಿಪುರಂ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬ್ಯಾಂಕ್ಗೆ ಕನ್ನ ಹಾಕುವಂತಹ ಪ್ರಯತ್ನ ಖದೀಮರಿಂದ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಶೇಷಾದ್ರಿಪುರಂನಲ್ಲಿರುವಂತಹ ಕೆನರಾ ಬ್ಯಾಂಕ್ ಬ್ರಾಂಚ್ನಲ್ಲಿ ಈ ಘಟನೆ ನಡೆದಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಕೆನರಾ ಬ್ಯಾಂಕ್ಗೆ ಕನ್ನ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಸಿಸಿಟಿವಿಯಲ್ಲಿ ಕಳ್ಳರ ಕೈಚಳಕ ರೆಕಾರ್ಡ್ ಆಗಿದೆಯಾ? ಏನ್ ಮಾಹಿತಿ ಇದೆ? ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಏನು ಆ ಒಂದು ಸಿಸಿ ಕ್ಯಾಮ್ರಾದಲ್ಲಿ ಬ್ಯಾಂಕ್ನ ಒಳಗಡೆ ಇರುವಂತಹ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ಅದು ಕಳ್ಳ 2 ದಿನಗಳು ಆಪರೇಟ್ ಮಾಡಿದ್ದಾನೆ. ಅಂದ್ರೆ ಶನಿವಾರ ಮತ್ತೆ ಭಾನುವಾರ 2 ದಿನಗಳು ಕೂಡ ಆಪರೇಟ್ ಮಾಡಿರುವಂತಹ ಅದು. ಮೊದಲನೇ ದಿನ ಬಂದು ಆತ ಏನು ಗ್ರಿಲ್ಲನ್ನ ಕಟ್ ಮಾಡ್ತಾನೆ. ಕಟ್ ಮಾಡಿದ ತಕ್ಷಣ ಏನು ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಸೈರನ್ ಆನ್ ಆಗುತ್ತೆ. ಅದಾದ ನಂತರ ಅಂದ್ರೆ ಶನಿವಾರ ಮಧ್ಯಾಹ್ನದ ನಂತರ ಒಂದು ಘಟನೆ ನಡೆದಿರುವಂತಹದ್ದು. ಅದಾದ ನಂತರ ನಿನ್ನೆ ಕೂಡ ಏನು ಭಾನುವಾರ ಆಗಿರೋದ್ರಿಂದ ಯಾರು ಸಿಬ್ಬಂದಿ ಇರೋದಿಲ್ಲ ಅಂತ ಹೇಳಿ ನಿನ್ನೆ ಕೂಡ ನುಗ್ಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೂ ಕೂಡ ಸೈರನ್ ನಿಂದ ಎದುರಿ ಮತ್ತೆ ಓಡಿ ಹೋಗಿರುವಂತಹದ್ದು. ಅಂದ್ರೆ ಇವತ್ತು ಬೆಳಿಗ್ಗೆ ಯಾವಾಗ ಸಿಬ್ಬಂದಿ ಎಲ್ಲ ಒಳಗಡೆ ಬಂದು ಆ ಒಂದು ಪ್ರದೇಶವನ್ನ ವಿಸಿಟ್ ಮಾಡ್ತಾರೆ, ಆವಾಗ ಗಾಬರಿ ಆಗಿರುವಂತಹ ಸಿಬ್ಬಂದಿ ಏನು ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆಗ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತಹದ್ದು. ಸದ್ಯಕ್ಕೆ ಏನು ಬ್ಯಾಂಕ್ನ ಸಿಸಿ ಕ್ಯಾಮ್ರಾದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಆರೋಪಿ ಅಥವಾ ಕಳ್ಳ ಏನಿದ್ದಾನೆ ಅಥವಾ ಒಳಗಡೆ ಬರುವಂತಹ ದೃಶ್ಯಾವಳಿಗಳಾಗಿರ್ಬೋದು ಅಥವಾ ಸ್ಟ್ರಾಂಗ್ ರೂಮ್ ಬಳಿ ಹೋಗುವಂತಹ ದೃಶ್ಯಾವಳಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ರೆಕಾರ್ಡ್ ಆಗಿರುವಂತಹದ್ದು. ಸದ್ಯಕ್ಕೆ ಸೋಕೋ ಟೀಮ್ ಜೊತೆಗೆ ಸ್ಥಳೀಯ ಪೊಲೀಸರು ಇಬ್ಬರು ಸಹ ಬಂದು ಸ್ಥಳವನ್ನ ಮಾಜರ್ ಮಾಡ್ತಾ ಇರುವಂತಹದ್ದು ಅಥವಾ ಪರಿಶೀಲನೆ ಮಾಡ್ತಾ ಇರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.